ಮೈನಾ ಸಿನಿಮಾ ನೋಡಿದಿರಲ್ಲ, ಕನ್ನಡದ ಸೂಪರ್ ಹಿಟ್ ಸಿನಿಮಾ. ಅಂಥದ್ದೇ ಹೋಲುವ ಮತ್ತೊಂದು ಸ್ಟೋರಿ, ನೈಜ ಘಟನೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲೊಂದು ಮೈನಾ ಮೂವಿ ಕತೆ. ವಿಶೇಷ ಚೇತನ ಯುವತಿಗೆ ಮದುವೆ ಆಗುವುದಾಗಿ ವಂಚನೆ. ಮೈನಾ ಕನ್ನಡದ ಸೂಪರ್ ಹಿಟ್ ಸಿನಿಮಾ. ಇಲ್ಲಿ ಹೀರೋಯಿನ್ಗೆ ಕಾಲು ಸ್ವಾಧೀನ ಇಲ್ಲ, ಕೈಗಳನ್ನೇ ಬಳಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ. ಇಂತಹ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗೋ ಹೀರೋ ಖುಷಿಯಿಂದ ನೋಡ್ಕೊಳ್ತಾನೆ. ಇದೇ ಕತೆಗೆ ಹೋಲುವಂತಹ ಘಟನೆ ಬೆಂಗಳೂರಿನ ಕೊಡಗೇನಹಳ್ಳಿಯಲ್ಲಿ ನಡೆದಿದೆ. ಆದ್ರೆ ಇಲ್ಲಿ ಕೈ ಹಿಡಿಬೇಕಾಗಿದ್ದಂತಹ ಹೀರೋ ವಿಲನ್ ಆಗಿದ್ದಾನೆ. ವಿಶೇಷ ಚೇತನ ಯುವತಿ ಆಗಿದ್ರು ಆಕೆ ಎಲ್ಲರಂತೆ ಬದುಕಬೇಕು ಅನ್ನೋ ಆಸೆಯಲ್ಲಿ ಇಲ್ಲಿನ ಸ್ಥಳೀಯ ಜಿಮ್ ಒಂದಕ್ಕೆ ಸೇರ್ಕೊಂಡಿದ್ಲು. ಈ ವೇಳೆ ಇದೇ ಜಿಮ್ಗೆ ಬರ್ತಾ ಇದ್ದಂತಹ ಸುರೇಂದ್ರ ಮೂರ್ತಿ ಯುವತಿಗೆ ಪರಿಚಯವಾಗಿದ್ದ. ಮೊದ್ಲು ನಿಮ್ ಜೀವನ ಉತ್ಸಾಹ ಅಂದ್ರೆ ನನಗೆ ತುಂಬಾ ಇಷ್ಟ, ಐ ಲೈಕ್ ಇಟ್ ಅಂತಿದ್ದಂತಹ ಸುರೇಂದ್ರ ಮೂರ್ತಿ ಅದೊಂದು ದಿನ ಏಕಾಏಕಿ ಯುವತಿ ಮುಂದೆ ಬಂದವನೇ ನಾನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಇನ್ನು ಆಶ್ಚರ್ಯಗೊಂಡಂತಹ ವಿಶೇಷ ಚೇತನ ಯುವತಿ, ನನ್ನ ಪರಿಸ್ಥಿತಿ ಹೀಗಿದೆ, ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಅಂದಿದ್ಲು. ಇನ್ನು ನಿಮ್ಗೆ ಒಂದು ಜೀವನ ಕೊಟ್ಟಂತಹ ನೆಮ್ಮದಿ ನನಗ್ ಸಿಗುತ್ತೆ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ನಂತೆ. ಇನ್ನು ಈತನ ಮಾತು ನಂಬಿದಂತಹ ಯುವತಿ ಸುರೇಂದ್ರ ಮೂರ್ತಿಯ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ಲು. ಇನ್ನೇನು ಮದುವೆಗೆ ಡೇಟ್ ಫಿಕ್ಸ್ ಆಗಬೇಕು ಅನ್ನೋ ಹೊತ್ತಿಗೆ ಪ್ರಿಯಕರ ಸುರೇಂದ್ರ ಮೂರ್ತಿ ಹೊಸದೊಂದು ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡಿದ್ದ. ನಾನೊಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ತಿದ್ದೀನಿ, ಅದನ್ನ ಶುರು ಮಾಡಿದ್ಮೇಲೆ ಮದ್ವೆ ಆಗೋಣ ಅಂತಿದ್ದ. ಸ್ವಲ್ಪ ಮಟ್ಟಿಗೆ ಸ್ಥಿತಿವಂತರಾಗಿದ್ದಂತಹ ಯುವತಿ, ಅಷ್ಟೇ ತಾನೇ, ದುಡ್ಡು ಎಷ್ಟು ಬೇಕಾಗುತ್ತೆ ಹೇಳಿ ಕೊಡ್ತೀನಿ ಅಂತಿದ್ಲು. ಮೊದಲಿಗೆ 5 ಲಕ್ಷ, ನಂತರ 3, ಆಮೇಲೆ 15 ಅಂತ ಹಂತವಾಗಿ 57 ಲಕ್ಷ ಹಣ ಕೊಟ್ಟಿದ್ಲು. ಇನ್ನು ಹಣ ತಗೊಂಡಂತಹ ಪ್ರಿಯಕರ ಸುರೇಂದ್ರ ಮೂರ್ತಿ ನಂತರ ವಿಶೇಷ ಚೇತನ ಯುವತಿ ಕೈಗೆ ಸಿಗದಂತೆ ನಾಟ್ ರೀಚಬಲ್ ಆಗಿದ್ದ. ಇನ್ನು ಈ ಮಧ್ಯೆ ಬೇರೊಂದು ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ. ಇನ್ನು ವಿಚಾರ ತಿಳಿದಂತಹ ವಿಶೇಷ ಚೇತನ ಯುವತಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡ್ದೆ, ಕೊನೆ ಪಕ್ಷ ದುಡ್ಡಾದ್ರೂ ವಾಪಸ್ ಕೊಡು ಅಂದ್ರೆ, ದುಡ್ಡು ಇಲ್ಲ ಮದ್ವೆನೂ ಇಲ್ಲ, ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಹೇಳಿದ್ನಂತೆ. ಇನ್ನು ಈ ಸಂಬಂಧ ಯುವತಿ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುರೇಂದ್ರ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾಳೆ. ಹಣದ ಆಸೆಗಾಗಿ ವಿಶೇಷ ಚೇತನ ಯುವತಿಯನ್ನ ಬಳಸಿಕೊಂಡು ವಂಚನೆ ಮಾಡಿದ್ದು ದುರಂತವೇ ಸರಿ. ಇನ್ನು ಈ ಯುವತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡಬೇಕಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.